Hey everyone, welcome back to BioStudy Made Easy. ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ಸಿಲೆಬಸ್ ನೋಡೋದಾದರೆ ರಿಲೇಷನ್ ಆ್ಯಂಡ್ ಫಂಕ್ಷನಿಂದ ಹಿಡಿದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ವರೆಗೂ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ. ಆ್ಯಂಡ್ LPP ಕೂಡ ಇದೆ. ಎಲ್ಲಿ ನಿಮಗೆ ವೆಕ್ಟರ್ ಆಲ್ಜಿಬ್ರಾ ಇಲ್ಲ ಅಲ್ಲಿ ಇಂಟಿಗ್ರೇಷನ್ ಇದೆ. ಹೀಗಾಗಿ ಇದೆಲ್ಲ ಚಾಪ್ಟರ್ಸ್ಗೂ ಕೂಡ ನಾನು ಇವಾಗ ಇಂಪಾರ್ಟೆಂಟ್ ಕ್ವೆಶನ್ 6 ಮಾರ್ಕ್ 5 ಮಾರ್ಕ್ 4 ಮಾರ್ಕ್ 1 2 3 ಮಾರ್ಕ್ದು ಕೂಡ ನಾನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಈಗಾಗಲೇ ನಾನು ಫಿಸಿಕ್ಸ್ ಬಯಾಲಜಿ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೊಟ್ಬಿಟ್ಟಿದ್ದೀನಿ. ಓಕೆ, ಹಾಗಾಗಿ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಮಕ್ಕಳೇ. ನೀವು ಯಾವ್ಯಾವ ಸಬ್ಜೆಕ್ಟ್ದು ಕೇಳ್ತಾ ಇದ್ದೀರಾ, ನಾನು ಟ್ರೈ ಮಾಡಿ ಎಲ್ಲ ಅದನ್ನ ಕ್ವೆಶನ್ಸನ್ನೆಲ್ಲ ನಾನು ಹುಡುಕಿ ನಾನು ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಚಾನಲ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಚಾನಲ್ನ ವೀಡಿಯೋಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಪೋರ್ಟ್ ದ ಚಾನಲ್. ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋಸ್ಗಳನ್ನೇ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ನಿಮಗೆ ಇದಿಷ್ಟು ಚಾಪ್ಟರ್ಸು ಇದಿಷ್ಟು ಕ್ವೆಶನ್ಸ್ ಹೇಗಪ್ಪ ಓದೋದು ಅಂತ ನಿಮಗೆ ಟೆನ್ಷನ್ ಆಗ್ತಾ ಇದೆ ಅಂತಂದರೆ ಡೋಂಟ್ ವರಿ. ಕಡಿಮೆ ಚಾಪ್ಟರ್ಸನ್ನು ಓದಿ ಹೈ ಸ್ಕೋರ್ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ಸ್ಟಡಿ ಪ್ಲ್ಯಾನನ್ನು ಹೇಳ್ಕೊಡ್ತೀನಿ. ಯಾವ ಸಬ್ಜೆಕ್ಟ್ಗೆ ಸ್ಟಡಿ ಪ್ಲ್ಯಾನ್ ಬೇಕು, ಯಾವುದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್, ಕಡಿಮೆ ಚಾಪ್ಟರ್ಸನ್ನು ಓದಿ ನಾವು 50+, 60+, 70 ಔಟ್ ಆಫ್ 70 ಹೇಗೆ ಸ್ಕೋರ್ ಮಾಡೋದು ಅಂತ ಹೇಳಿ ನಿಮಗೆ ಸ್ಟಡಿ ಪ್ಲ್ಯಾನನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ ಯಾವ ಒಂದು ಸಬ್ಜೆಕ್ಟ್ನ ಸ್ಟಡಿ ಪ್ಲ್ಯಾನ್ ಬೇಕು ಅಂತ. ಇಂಪಾರ್ಟೆಂಟ್ ಕ್ವೆಶನ್ಸ್ ಲೈಕ್ 6 ಮಾರ್ಕ್ನ ಕ್ವೆಶನ್ಸ್ ಬರುತ್ತೆ. ದಟ್ ಈಸ್ LPPಯಿಂದ 6 ಮಾರ್ಕ್ನ ಕ್ವೆಶನ್, ಇಂಟಿಗ್ರೇಷನಿಂದ 6 ಮಾರ್ಕ್ನ ಕ್ವೆಶನ್ ಬರುತ್ತೆ, ಆ್ಯಂಡ್ 5 ಮಾರ್ಕ್ನ ಕ್ವೆಶನ್ಸ್ ಬರ್ತವೆ. ಓಕೆ, ಅದು ಸೆಲೆಕ್ಟೆಡ್ ಚಾಪ್ಟರ್ಸಿಂದಾನೇ ಬರುತ್ತೆ. ಆ 5 ಮಾರ್ಕ್ನ ಕ್ವೆಶನ್ ಯಾವ್ಯಾವುದರಿಂದ ಅಂತಂದರೆ ನಿಮಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಿಂದ, ಆ್ಯಂಡ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಚಾಪ್ಟರಿಂದ, ಹಾಗೂ ಕಂಟಿನ್ಯೂಟಿ ಚಾಪ್ಟರಿಂದ 5 ಮಾರ್ಕ್ನ ಕ್ವೆಶನ್ ಬರುತ್ತೆ. ಆ್ಯಂಡ್ ಇಂಟಿಗ್ರೇಷನ್ ಇತ್ತು ಅಂತಂದರೆ ಅದರಿಂದ ಕೂಡ 5 ಮಾರ್ಕ್ನ ಕ್ವೆಶನ್ ಬರುತ್ತೆ. ಅದಿಲ್ಲ ಅಂತಂದರೆ ನಿಮಗೆ ಈ ಒಂದು 4ರಲ್ಲೇ ನಿಮಗೆ ಏನಾಗುತ್ತೆ ಅಂದರೆ ಇವನ್ನೇ ಡಬಲ್ ಕೇಳ್ತಾರೆ. ಅಂದರೆ ಒಂದು ಚಾಪ್ಟ್ರಿಂದ ನಿಮಗೆ 2 5 ಮಾರ್ಕ್ನ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 5 ಮಾರ್ಕ್ನದ್ದು ಟೋಟಲ್ ನೀವು 4 ಕ್ವೆಶನನ್ನು ಬರೀಬೇಕಾಗುತ್ತೆ, ರೈಟ್. ಇನ್ನು 4 ಮಾರ್ಕ್ನ ಕ್ವೆಶನ್ ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ ಒಂದು 4 ಮಾರ್ಕ್ನ ಕ್ವೆಶನ್ ಬರುತ್ತೆ, ಆ್ಯಂಡ್ ಇಂಟಿಗ್ರೇಷನಿಂದ 4 ಮಾರ್ಕ್ನ ಕ್ವೆಶನ್ ಬರುತ್ತೆ. ನಿಮ್ಗೆ LPP ಇತ್ತು ಅಂತಂದರೆ LPPನ ಚೂಸ್ ಮಾಡಿ ಅದನ್ನು ಪರ್ಫೆಕ್ಟ್ ಆದ್ರಿ ಅಂತಂದರೆ ಈಸಿಯಾಗಿ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಇಂಟಿಗ್ರೇಷನ್ದೆಲ್ಲ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಓಕೆ, ಇನ್ನು 1 2 3 ಮಾರ್ಕ್ನ ಕ್ವೆಶನ್ಸ್ ಕೂಡ ಬರುತ್ತೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನಿಂದ 1 ಮಾರ್ಕ್ 3 ಮಾರ್ಕ್ನ ಕ್ವೆಶನ್ನು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ 1 2 ಮತ್ತು 3 ಮಾರ್ಕ್ನ ಕ್ವೆಶನ್ ಬರುತ್ತೆ. ಮ್ಯಾಟ್ರೈಸಿಸಿಂದ 1 ಮಾರ್ಕ್ನ ಕ್ವೆಶನ್ 3 ಮಾರ್ಕ್ನ ಕ್ವೆಶನ್, ಆ್ಯಂಡ್ ಡಿಟರ್ಮಿನೆಂಟ್ಸಿಂದ ಕೂಡ 1 ಮತ್ತು 2 ಮಾರ್ಕ್ನ ಕ್ವೆಶನ್ ಬರುತ್ತೆ. ಆ್ಯಂಡ್ 5th ಚಾಪ್ಟ್ರಿಂದ ನಿಮಗೆ 1 2 3 3 ಟೈಪ್ ಆಫ್ ಕ್ವೆಶನ್ಸ್, ಅಂದರೆ ಆಲ್ಮೋಸ್ಟ್ 6 ಮಾರ್ಕ್ ಒಂದು ಬಿಟ್ಟು ಎಲ್ಲ ಥರದ ಕ್ವೆಶನ್ಸು ಬರುತ್ತೆ. ಅಪ್ಲಿಕೇಶನ್ ಆಫ್ ಡಿರಿವೇಟಿವ್ಸಿಂದ ಕೂಡ ನಿಮಗೆ 1 2 3 ಮಾರ್ಕ್ನ ಕ್ವೆಶನ್ ಬರುತ್ತೆ. ವೆಕ್ಟರ್ ಆಲ್ಜಿಬ್ರಾ ಇಂದ ನಿಮಗೆ 1 ಮಾರ್ಕ್ 2 ಮಾರ್ಕ್ ಮತ್ತು 3 ಮಾರ್ಕ್ನ ಕ್ವೆಶನ್ಸ್ ಬರುವಂಥದ್ದಾಗಿದೆ. ಓಕೆ, ಹಾಗಾಗಿ ನೀವು 5 ಮಾರ್ಕು 4 ಮಾರ್ಕು 6 ಮಾರ್ಕ್ನ ಕ್ವೆಶನ್ಸ್ಗೆ ನೀವು ಈ ಒಂದು ಚಾಪ್ಟರ್ಗಳನ್ನು ನೀವು ಓದ್ಕೊಂಡ್ರಿ ಅಂತಂದರೆ ನಿಮಗೆ 3 ಮಾರ್ಕ್ನ ಕ್ವೆಶನ್ 2 ಮಾರ್ಕ್ನ ಕ್ವೆಶನ್ಗೆ ನೀವು ಈ ಚಾಪ್ಟರ್ಸ್ಗಳನ್ನು ಓದ್ಕೋಬೇಕಾಗತ್ತೆ. ಓಕೆ, ನಿಮಗೆ ಇದೆಲ್ಲ ಚಾಪ್ಟರ್ಸು ನಮ್ಗೆ ಓದೋಕ್ಕಾಗಲ್ಲ. ನಾವು ಹೇಗೆ ಕಡಿಮೆ ಚಾಪ್ಟರ್ಸನ್ನು ಓದಿ ನಾವು ಒಂದು 50+ ಅಥವಾ 60+ ಸ್ಕೋರ್ ಮಾಡಬಹುದು, ಅಥವಾ ನಾವು 70+ ಸ್ಕೋರ್ ಮಾಡಬೇಕು ಡಿಫಿಕಲ್ಟ್ ಚಾಪ್ಟರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ದೇನೆ ಅಂತಂದರೆ. ನಿಮಗೆ ಅದರ ಸ್ಟಡಿ ಪ್ಲ್ಯಾನ್ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮಗೊಂದು ಸ್ಟಡಿ ಪ್ಲ್ಯಾನನ್ನು ಹೇಳಿಕೊಡ್ತೇನೆ. ಓಕೆ, ನಾವು ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸಿ ದ ಕ್ವೆಶನ್ಸ್. ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸ್ ಚಾಪ್ಟರ್ದು ಮೊದಲಿಗೆ ಹೇಳ್ಬಿಡ್ತೀನಿ ನೋಡಿ. ಮ್ಯಾಟ್ರಿಕ್ಸಿಂದ ನಿಮಗೆ 5 ಮಾರ್ಕ್ನ ಕ್ವೆಶನ್, 1 ಮಾರ್ಕ್ನ ಕ್ವೆಶನ್ ಮತ್ತು 3 ಮಾರ್ಕ್ನ ಕ್ವೆಶನ್ಸ್ ಬರುತ್ತೆ. 1 ಮಾರ್ಕ್ನ ಕ್ವೆಶನ್ ನಿಮಗೆ ಕನ್ಸ್ಟ್ರಕ್ಟ್ 2 × 2 ಮತ್ತು 2 × 3 ಮ್ಯಾಟ್ರಿಕ್ಸ್ ಅಂತ ಕೇಳ್ಬೋದು, ಅಥವಾ ಸ್ಕೇಲಾರ್ ಮ್ಯಾಟ್ರಿಕ್ಸನ್ನು ಕೊಟ್ಟು ಫೈಂಡ್ X ಆ್ಯಂಡ್ Y ಅಂತ ಕೇಳ್ಬೋದು. ಓಕೆ, ಇದಿಷ್ಟು ಏನಿದಾವಲ್ವ, ದೀಸ್ ಆರ್ 1 ಮಾರ್ಕ್ ಕ್ವೆಶನ್ಸ್. ಓಕೆ, ಇನ್ನು ನೆಕ್ಸ್ಟ್ ನೀವು ಇದರದ್ದು ಸ್ಕ್ರೀನ್ಶಾಟನ್ನು ತಗೊಂಡ್ಬಿಡಿ, ಆಯಿತಾ. ಮ್ಯಾಟ್ರಿಕ್ಸ್ದು 1 ಮಾರ್ಕ್ನ ಕ್ವೆಶನ್ಸ್. ನೆಕ್ಸ್ಟ್ 3 ಮಾರ್ಕ್ನ ಕ್ವೆಶನ್ಸ್ ನೋಡೋದಾದರೆ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಯಾವುದೋ ಸ್ಕ್ವೇರ್ ಮ್ಯಾಟ್ರಿಕ್ಸನ್ನು ನಾವು ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಈ ರೀತಿಯಾಗಿ ಅವರು ಈ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸು ನಿಮಗೆ ಬರುತ್ತೆ. ಓಕೆ, ಅದನ್ನೇ ನಿಮಗೆ ಈ ರೀತಿಯಾಗಿ ಎಕ್ಸಾಂಪಲ್ಸ್ ಇಲ್ಲಿ ಇದೆ ನೋಡಿ. ಓಕೆ, ದೀಸ್ ಆರ್ ದ ಕ್ವೆಶನ್ಸ್. ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ ಆ್ಯಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದೇ ರೀತಿ ಕ್ವೆಶನ್ಸು ನಿಮಗೆ ಬರುತ್ತೆ 3 ಮಾರ್ಕಲ್ಲಿ. ಓಕೆ, ಲೈಕ್ ದೀಸ್ ಕ್ವೆಶನ್ಸ್. ಇನ್ನು ನೆಕ್ಸ್ಟ್ 5 ಮಾರ್ಕ್ನ ಕ್ವೆಶನ್ಸ್ ನೋಡೋಣ. 5 ಮಾರ್ಕ್ನದ್ದು 4 ಎನಿ 4 ಬರೀಬೇಕಾಗುತ್ತೆ ನೀವು. ಮ್ಯಾಟ್ರಿಕ್ಸ್ ಚಾಪ್ಟ್ರಿಂದ ನಿಮಗೆ 1 ಅಥವಾ 2 ಕ್ವೆಶನ್ಸ್ ಬರುತ್ತೆ 5 ಮಾರ್ಕ್ದು. ಓಕೆ, ಈ ರೀತಿಯಾಗಿ ಪ್ರಾಪರ್ಟೀಸನ್ನು ನೀವು ಪ್ರೂವ್ ಮಾಡುವಂಥ ಕ್ವೆಶನ್ಸ್ ಕೂಡ ಇರುತ್ತೆ.
ಓಕೆ, ಸೊ ಲೈಕ್ ದಿಸ್ ಕ್ವೆಶನ್ಸ್. ಸೊ ನಾವು ಇವಿಷ್ಟು ಏನು ಅಂತಂದರೆ 5 ಮಾರ್ಕ್ನ ಕ್ವೆಶನ್ಸ್ ಆಗಿತ್ತು. 6 ಮಾರ್ಕ್, 5 ಮಾರ್ಕ್ ಮತ್ತು 4 ಮಾರ್ಕ್ನ ಕ್ವೆಶನ್ಸ್ದು ವಿತ್ ಆನ್ಸರ್ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕಿತ್ತು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಅಪ್ಲೋಡ್ ವಿತ್ ಆನ್ಸರ್ ಇರುವಂಥದ್ದು ಓನ್ಲಿ ಫಾರ್ 6 ಮಾರ್ಕ್, 5 ಮಾರ್ಕ್, 4 ಮಾರ್ಕ್ ಕ್ವಶನ್ಸಿಗೆ ಮಾತ್ರ. ನಾವು ಡಿಟರ್ಮಿನೆಂಟ್ಸ್ ಚಾಪ್ಟರ್ಗೆ ಬಂದರೆ ಅಗೇನ್ ಇದರಿಂದಾನು ಕೂಡ ನಿಮಗೆ 4 ಮಾರ್ಕ್ನ ಕ್ವಶನ್ಸ್ ಬರುತ್ತೆ, 5 ಮಾರ್ಕ್ನ ಕ್ವಶನ್ಸ್ ಬರುತ್ತೆ ಮತ್ತು 1 ಮಾರ್ಕ್ 2 ಮಾರ್ಕ್ನ ಕ್ವಶನ್ಸ್ ಬರುತ್ತೆ. ಓಕೆ, ಸೊ 1 ಮಾರ್ಕ್ನ ಕ್ವಶನ್ಸ್ ನೀವು ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ 1 ಮಾರ್ಕ್ನ ಕ್ವಶನ್ಸ್ ಎಲ್ಲ ಇದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಅವ್ರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಈ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೇ ಇದ್ರ ಬೇಸಿಸ್ ಮೇಲೆ ನಿಮಗೆ ಕ್ವೆಶನ್ಸ್ ಬರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಮತ್ತು ಈಕ್ವೇಷನ್ ಆಫ್ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್, ಈ ಕಾನ್ಸೆಪ್ಟ್ ಮೇಲೇ ನಿಮಗೆ ಕ್ವೆಶನ್ಸ್ ಬರುವಂಥದ್ದು ಈ ಒಂದು ಚಾಪ್ಟರ್ ಮೇಲೆ. ಓಕೆ, ಸೊ 2 ಮಾರ್ಕ್ನ ಕ್ವೆಶನ್ಸನ್ನು ನೋಡಿ, ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯ್ನಿಂಗ್ ದೀಸ್ ಪಾಯಿಂಟ್ಸ್ ಯೂಸಿಂಗ್ ಡೆಟರ್ಮಿನೆಂಟ್ಸ್ ಅಂತ ಕೇಳ್ತಾರೆ, ಅಥವಾ ಏರಿಯಾ ಆಫ್ ಟ್ರಯಾಂಗಲನ್ನು ಕೊಟ್ಟು ವ್ಯಾಲ್ಯೂ ಆಫ್ ಕೆನ ಕಂಡು ಹಿಡೀರಿ ಅಂತ ಕೇಳ್ತಾರೆ. ಓಕೆ, ಸೊ ಅಗೇನ್ ಸೇಮ್ ಏರಿಯಾ ಆಫ್ ಟ್ರಯಾಂಗಲ್ ಟಾಪಿಕ್ ಮೇಲೆ ಆ್ಯಂಡ್ ಈ ಒಂದು ಲೈನ್ ಪಾಯಿಂಟ್ಸ್ ಏನಿದೆ ಅದು ಕೋಲಿನಿಯರ್ ಇರುತ್ತೆ, ಅದನ್ನು ಹೇಗೆ ನೀವು ಡೆಟರ್ಮಿನೆಂಟ್ಸ್ ಮೂಲಕ ಶೋ ಮಾಡ್ತೀರಾ ಅಂತ ಹೇಳಿ. ಓಕೆ, ಫೈಂಡ್ ದ ಇಕ್ವೇಷನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ ದೀಸ್ ಪಾಯಿಂಟ್ಸ್ ಯೂಸಿಂಗ್ ಡೆಟರ್ಮಿನೆಂಟ್ಸ್. ಓಕೆ, ವ್ಯಾಲ್ಯೂ ಆಫ್ ಕೆ, ಏರಿಯಾ ಆಫ್ ಟ್ರಯಾಂಗಲ್ ನೋಡಿ ಎಷ್ಟೊಂದು ಕ್ವೆಶನ್ಸ್ ಬಂದಿದೆ ಏರಿಯಾ ಆಫ್ ಟ್ರಯಾಂಗಲ್ ಬೇಸಿಸ್ ಮೇಲೆ. ಸೊ ನೀವು ಈ ಎಲ್ಲ ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ 3 ಮಾರ್ಕ್ನ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೆ. ನೆಕ್ಸ್ಟ್ 4 ಮಾರ್ಕ್ನ ಕ್ವೆಶನ್ಸ್ ನೋಡೋಣ. ಸೊ ಇದು ನೋಡಿ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೇಳಿದಂಥ ಕ್ವೆಶನ್. ಓಕೆ, ಫೈಂಡ್ ಇನ್ವರ್ಸ್ ಆಫ್ ಎ ಅಂತ ಅವರು ಕೇಳಿದ್ದಾರೆ. ಓಕೆ, ಎಸ್, ಫೈಂಡ್ ಇನ್ವರ್ಸ್ ಆಫ್ ಎ 4 ಮಾರ್ಕ್ನ ಕ್ವೆಶನ್ಸ್. ನೆಕ್ಸ್ಟ್ 5 ಮಾರ್ಕ್ನ ಕ್ವೆಶನ್ಸ್ ನೋಡಿ. ಸೊ ಈ ರೀತಿಯಾಗಿ ಅವರು ಇಕ್ವೇಷನನ್ನು ಕೊಟ್ಟುಬಿಟ್ಟು ಇದನ್ನು ನೀವು ಮ್ಯಾಟ್ರಿಕ್ಸ್ ಮೆಥಡಿಂದ ಸಾಲ್ವ್ ಮಾಡಿ ಅಂತ ನಿಮಗೆ ಕೇಳ್ತಾರೆ. ಓಕೆ, ಸೊ ಅಥವಾ ಈ ಥರ ಕ್ವಶನ್ಸು ಕೂಡ ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಷನ್ ಅಂತ ಕ್ವಶನ್ಸ್ ಕೂಡ ನಿಮಗೆ 5 ಮಾರ್ಕಲ್ಲಿ ಬರುತ್ತೆ. ನಾವು ವಿ ವಿಲ್ ಸಿ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ನ ಕ್ವೆಶನ್ಸ್. ಸೊ ಇದರಿಂದ ನಿಮಗೆ 5 ಮಾರ್ಕ್ ಕ್ವೆಶನ್, 1 ಮಾರ್ಕ್ ಮತ್ತು 3 ಮಾರ್ಕ್ನ ಕ್ವೆಶನ್ ಬರುತ್ತೆ. ಸೊ ಅಗೇನ್ 5 ಮಾರ್ಕ್ನದು 2 ಬರಬಹುದು. ಸೊ 1 ಮಾರ್ಕ್ನ ಕ್ವೆಶನ್ಸು ಈ ರೀತಿಯಾಗಿದೆ. ಸೊ ಫಾರ್ ಎಕ್ಸಾಂಪಲ್ 2 ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 2 ಮಾರ್ಕ್ನ ಕ್ವೆಶನ್ಸ್ ನೋಡಿ ಈ ರೀತಿಯಾಗಿದೆ. ಸೊ ಇದೆಲ್ಲ 2 ಮಾರ್ಕ್ ಕ್ವೆಶನ್ಸ್. ಓಕೆ, ಸೊ ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ನೆಕ್ಸ್ಟ್ 3 ಮಾರ್ಕ್ನ ಕ್ವೆಶನ್ಸ್ ನೋಡಿ ಈ ರೀತಿಯಾಗಿ. ಸೊ ದೀಸ್ ಆರ್ ದ 3 ಮಾರ್ಕ್ ಕ್ವೆಶನ್ಸ್. ಓಕೆ, ಆನ್ ಟು ಆರ್ ನಾಟ್ ಅನ್ನುವಂಥ ಕ್ವೆಶನ್ಸ್ಗಳು. ಓಕೆ, ನೆಕ್ಸ್ಟ್ ಈಕ್ವಿವಲೆನ್ಸ್ ರಿಲೇಷನ್ ಬೇಸಿಸ್ ಮೇಲೆ ಕ್ವೆಶನ್ಗಳು. ಎಸ್, ಆ್ಯಂಡ್ ಶೋ ದ ರಿಲೇಷನ್ ಫಾರ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಇದು ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಆ್ಯಂಡ್ ಇಟ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಅಂತ ಚೆಕ್ ಮಾಡುವಂಥದ್ದು. ಓಕೆ, ಸೊ ಈ ರೀತಿಯಾದಂಥ ಕ್ವೆಶನ್ಸ್. ನಾವು 5 ಮಾರ್ಕ್ನ ಕ್ವೆಶನ್ಸ್ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಚೆಕ್ ದ ಇಂಜೆಕ್ಟಿವಿಟಿ ಆ್ಯಂಡ್ ಸರ್ಜೆಕ್ಟಿವಿಟಿ ಆಫ್ ಅ ಫಂಕ್ಷನ್. ಈಸ್ ಇಟ್ ಅ ಬೈಜೆಕ್ಟಿವ್ ಫಂಕ್ಷನ್? ಸೇಮ್ ಕ್ವೆಶನ್. ಓಕೆ, ಸೊ ಸೇಮ್, ಇಲ್ಲಿ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೀವು ಇವುಗಳನ್ನು ಪ್ರಾಕ್ಟೀಸ್ ಮಾಡಿದಿರಿ ಅಂತಂದರೆ ಇದೇ ಥರದ ಕ್ವೆಶನ್ ಬಂದಾಗ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, 1 ಆ್ಯಂಡ್ ಆನ್ ಟು ಇದೆ ಅಂತಂದು ನೀವು ಶೋ ಮಾಡಬೇಕು, ಪ್ರೂವ್ ಮಾಡಬೇಕು. ಇನ್ ನಾನ್ ಝೀರೋ ರಿಯಲ್ ನಂಬರ್ಸ್ಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಮಾಡ್ಯುಲಸ್ ಫಂಕ್ಷನ್. ಎಸ್, 1 ಇದೆನಾ ಆನ್ ಟು ಇದೆನಾ ಅಂತ ಪ್ರೂವ್ ಮಾಡುವಂಥದ್ದು. 1 ಆನ್ ಟು ಮತ್ತು ಬೈಜೆಕ್ಟಿವ್ ಇದೆನಾ ಅಂತ ಹೇಳಿ ವೆರಿಫೈ ಮಾಡುವಂಥ ಕ್ವೆಶನ್ಸ್. ಓಕೆ, ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಚಾಪ್ಟ್ರಿಗೆ ಬಂದರೆ, ಸೊ ಇದರಿಂದ ನಿಮಗೆ 1 ಮಾರ್ಕು, 2 ಮಾರ್ಕು ಮತ್ತು 3 ಮಾರ್ಕ್ನ ಕ್ವೆಶನ್ಸ್ಗಳು ಬರುತ್ತೆ. ಓಕೆ, ಸೊ ಈ ಒಂದು ಚಾಪ್ಟ್ರಿಂದ ರೈಟ್. ಸೊ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನಲ್ಲಿ ನೀವು ರೇಂಜ್ ಮತ್ತು ಡೊಮೇನನ್ನು ನೋಡ್ಕೊಳ್ಬೇಕು. ಓಕೆ, ಸೊ ರೇಂಜ್ ಆ್ಯಂಡ್ ಡೊಮೇನ್ ಎಲ್ಲದ್ರದ್ದು ನೋಡ್ಕೊಂಡು ಹೋಗಿ. ಸೊ ಅದ್ರ ಮೇಲೆ ನಿಮಗೆ ಕ್ವೆಶನ್ಸ್ ಬರುವಂಥದ್ದು. ಓಕೆ, ಸೊ ಈ ರೀತಿಯಾಗಿ. ಸೊ ನೀವು ಬೇಕಿತ್ತು ಅಂದರೆ ಇದರದ್ದು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಓಕೆ, ಸೊ ನಾವು ಇದು 1 ಮಾರ್ಕ್ನ ಕ್ವೆಶನ್. ಸೊ ದೀಸ್ ಆರ್ 2 ಮಾರ್ಕ್ ಕ್ವೆಶನ್. ಎಸ್, ಇದು ಕೂಡ 2 ಮಾರ್ಕ್ನ ಕ್ವೆಶನ್ಸ್. ನಾವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದರಿಂದ ನಿಮಗೆ ನೋಡಿ 4 ಮಾರ್ಕ್ನ ಕ್ವಶನ್ನು ಬರುತ್ತೆ, 5 ಮಾರ್ಕ್ನ ಕ್ವಶನ್ನು ಬರುತ್ತೆ, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಎಲ್ಲ ಥರದ ಕ್ವಶನ್ಸು ಬರುತ್ತೆ ಎಕ್ಸೆಪ್ಟ್ 6 ಮಾರ್ಕ್ ಕ್ವಶನ್. ಓಕೆ, ಸೊ 1 ಮಾರ್ಕ್ನ ಕ್ವಶನ್ಸ್ ನೋಡಿ ಇದೆಲ್ಲ ಎಕ್ಸಾಂಪಲ್ಸ್ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ದೀಸ್ ಆರ್ ಆಲ್ 1 ಮಾರ್ಕ್ ಕ್ವೆಶನ್ಸ್.
ಓಕೆ, ಇನ್ನು ನೆಕ್ಸ್ಟ್ 2 ಮಾರ್ಕ್ನ ಕ್ವಶನ್ಸನ್ನು ನೋಡಿ ಡಿಫ್ರೆನ್ಷಿಯೇಷನ್ ಟಾಪಿಕ್ ಮೇಲೆ. ಸೊ ದೀಸ್ ಆರ್ ಆಲ್ 2 ಮಾರ್ಕ್ ಕ್ವೆಶನ್ಸ್. ಸೊ ಇದರ PDF ಬಗ್ಗೆ ನಿಮಗೆ ನಾನು ಇನ್ಫಾರ್ಮೇಷನನ್ನು ಎಂಡಲ್ಲಿ ಹೇಳ್ತೀನಿ. ಸೊ ಫಾರ್ ನೌ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ಸ್. ಎಸ್, ದೀಸ್ ಆರ್ ಆಲ್ 2 ಮಾರ್ಕ್ ಕ್ವೆಶನ್. ನೆಕ್ಸ್ಟ್ 3 ಮಾರ್ಕ್ನ ಕ್ವೆಶನ್ಸ್ ನೋಡಿ. ಸೊ ಇದೆಲ್ಲದೂ 3 ಮಾರ್ಕ್ನ ಕ್ವೆಶನ್ಸ್ ಆಗಿದೆ. ಓಕೆ, ಡಿಫ್ರೆನ್ಷಿಯೇಷನ್ ಟಾಪಿಕ್. ನೆಕ್ಸ್ಟ್ 5 ಮಾರ್ಕ್ನ ಕ್ವೆಶನ್ಸನ್ನು ನೋಡಿ. ಸೊ ಇವೆಲ್ಲವೂ 5 ಮಾರ್ಕ್ನ ಕ್ವೆಶನ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ನ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವೆಶನ್. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ. ನೆಕ್ಸ್ಟ್ 4 ಮಾರ್ಕ್ನ ಕ್ವೆಶನ್ ನೋಡಿ. ವ್ಯಾಲ್ಯೂ ಆಫ್ ಕೆ ಇಟ್ಸ್ ಅ ಕಂಟಿನ್ಯೂಯಸ್ ಫಂಕ್ಷನ್. ಡಿಫೈನ್ ಕಂಟಿನ್ಯೂಟಿ ಆಫ್ ಅ ಫಂಕ್ಷನ್ ಎಟ್ ಅ ಪಾಯಿಂಟ್. ಸೊ ದೀಸ್ ಆರ್ ಆಲ್ 5 ಮಾರ್ಕ್ ಪ್ರಾಬ್ಲಮ್ಸ್. ಓಕೆ, ಸೊ ನಾವು ಅಪ್ಲಿಕೇಶನ್ ಆಫ್ ಡಿರಿವೇಟಿವ್ಸ್ ಈ ಚಾಪ್ಟ್ರಿಂದ ನಿಮಗೆ ಓನ್ಲಿ 1, 2, 3 ಮಾರ್ಕ್ನ ಕ್ವಶನ್ ಇರುತ್ತೆ. ಇವುಗಳನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ನೀವು, ಬಿಕಾಸ್ 1, 2, 3 ಮಾರ್ಕ್ಸ್ ನಿಮಗೆ ಇಲ್ಲೇ ಸ್ಕೋರ್ ಆಗುವಂಥದ್ದು. ಓಕೆ, ಸೊ ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಫಂಕ್ಷನ್, ಫೈಂಡ್ ದ ಇಂಟರ್ವಲ್ ವೆನ್ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಆಮೇಲೆ 3 ಮಾರ್ಕ್ನ ಕ್ವಶನ್, find 2 positive number whose sum is 15 and sum of squares is minimum. ನೆಕ್ಸ್ಟ್ ಈ ರೀತಿಯಾಗಿ ಫಂಕ್ಷನ್. ಓಕೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಈ ರೀತಿಯಾದಂಥ ಕ್ವಶನ್ಸ್ ನೋಡಿ. ಫೈಂಡ್ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಆಫ್ ಕರ್ವ್ಸ್ ಅಂತ ಕೇಳಿದ್ದಾರೆ. ಆ್ಯಂಡ್ ಈ ಥರ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವೆಶನ್. ಹೂಸ್ ಪ್ರಾಡಕ್ಟ್ ಈಸ್ 100, ಸಮ್ ಈಸ್ ಮಿನಿಮಮ್. 2 ಪಾಸಿಟಿವ್ ನಂಬರ್ಸ್ such that x plus y is equal to 60 and xy cube is maximum. Okay, sum is 24, product is large. Right, strictly increasing. Absolute maximum value, absolute minimum value of function. Local maximum and local minimum value of function. Okay, so show all the rectangles in a given fixed circle. The square has maximum area. ಓಕೆ, ಸೊ ಈ ರೀತಿಯಾದಂಥ ಕ್ವೆಶನ್ಸ್ ನಿಮಗೆ ಬರುವಂಥದ್ದಾಗಿದೆ. ನೆಕ್ಸ್ಟ್ ಲೀನಿಯರ್ ಪ್ರೋಗ್ರಾಮಿಂಗ್ LPPನಲ್ಲಿ ನೋಡಿ 6 ಮಾರ್ಕಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ 1 ಮಾರ್ಕ್ನದ್ದು ಈ ರೀತಿಯಾಗೆಲ್ಲ ಬಂದಿದೆ ಪ್ರೀವಿಯಸ್ ಇಯರ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಬೋದು. ಓಕೆ, ಬಿಟ್ಟರೆ ಇದರಿಂದ ಬರೋದು 6 ಮಾರ್ಕ್ ಕ್ವೆಶನ್ನೇ. ಓಕೆ, ಸೊ ಎಸ್, ದೀಸ್ ಆರ್ ಆಲ್ ಇಂಪಾರ್ಟೆಂಟ್ 6 ಮಾರ್ಕ್ ಕ್ವೆಶನ್ಸ್. ನೀವು ಬೇಕಿತ್ತಂದರೆ ಸ್ಕ್ರೀನ್ಶಾಟ್ ತಗೊಂಬಿಡಿ. ಸೊ ನಿಮ್ಗೆ ಏನಾದರೂ ವಿತ್ ಆನ್ಸರ್ ಬೇಕಿತ್ತು, ಓನ್ಲಿ 6 ಮಾರ್ಕ್, 5 ಮಾರ್ಕ್ ಮತ್ತು 4 ಮಾರ್ಕ್ನ ಕ್ವೆಶನ್ಸ್ದು ವಿತ್ ಆನ್ಸರ್ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕಿತ್ತು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಅಪ್ಲೋಡ್ ವಿತ್ ಆನ್ಸರ್ ಇರುವಂಥದ್ದು. ಓನ್ಲಿ ಫಾರ್ 6 ಮಾರ್ಕ್, 5 ಮಾರ್ಕ್, 4 ಮಾರ್ಕ್ ಕ್ವೆಶನ್ಸಿಗೆ ಮಾತ್ರ ಆನ್ಸರ್ ಇರುವಂಥ ಕೆಲವೊಂದಿಷ್ಟು ಕ್ವೆಶನ್ಸ್ ನೀವು ನೋಡ್ಕೊಳ್ಳೋದಕ್ಕೆ ನಾನು ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೀನಿ. ಓಕೆ, ಸೊ ಕಮೆಂಟ್ಸಲ್ಲಿ ತಿಳಿಸಿ. ಎಸ್, ಇದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಾವು. ಸೊ ವೆಕ್ಟರ್ ಆಲ್ಜಿಬ್ರಾ ಯಾರ್ಯಾರಿಗೆಲ್ಲ ಇದೆ ಅವ್ರಿಗೆ ನೋಡಿ 2 ಮಾರ್ಕ್ನ ಕ್ವೆಶನ್ಸ್. ಸೊ ಇದೆಲ್ಲ 2 ಮಾರ್ಕ್ನ ಕ್ವೆಶನ್ಸ್ ಬರ್ತಾ ಇರುವಂಥದ್ದು. ಓಕೆ, ಸೊ ಟೇಕ್ ದ ಸ್ಕ್ರೀನ್ಶಾಟ್ಸ್. ಎಸ್, ಓಕೆ, ಆ್ಯಂಡ್ ದೀಸ್ ಆರ್ ಆಲ್ 3 ಮಾರ್ಕ್ ಕ್ವೆಶನ್ಸ್. ವೆಲ್, ನಾವು ಯಾರ್ಯಾರಿಗೆಲ್ಲ ಇಂಟಿಗ್ರೇಷನ್ ಇದೆ, ಸೊ ಇಂಟಿಗ್ರೇಷನ್ ಹ್ಯೂಜ್ ಟಾಪಿಕ್ ಅದು, ಹೌದಾ? ಸೊ ಅದರಿಂದ ನೋಡಿ 1 ಮಾರ್ಕ್ನದು ಈ ರೀತಿಯಾದಂಥ 1 ಮಾರ್ಕ್ ಕ್ವಶನ್ಸ್ ಇದೆ. ಸೊ ನೀವು ಸ್ಕ್ರೀನ್ಶಾಟ್ ತೊಗೋಬೋದು, ಅಂದರೆ 1 ಮಾರ್ಕಲ್ಲಿ ಕೇಳುವಂಥ ಕ್ವೆಶನ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ 2 ಮಾರ್ಕ್ನ ಕ್ವಶನ್ಸ್ ನೋಡ್ಕೊಳ್ಳಿ. ಸೊ ದೀಸ್ ಆರ್ ಆಲ್ 2 ಮಾರ್ಕ್ ಕ್ವೆಶನ್ಸ್. ಓಕೆ, ಸೊ ನಿಮಗೆ ಇದರ PDF ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಆದಷ್ಟು ನಾನು ಇದರ PDFನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ PDF ಹೇಗೆ ನೀವು ತಗೊಳ್ಬಹುದು ಅಂತಂದರೆ, ಸೊ PDFಗೋಸ್ಕರ ನೋಡಿ ದೀಸ್ ಆರ್ ಆಲ್ 5 ಮಾರ್ಕ್ ಕ್ವೆಶನ್ಸ್. ಓಕೆ, ಸೊ 5 ಮಾರ್ಕ್ ಕ್ವೆಶನ್ ಸ್ಕ್ರೀನ್ಶಾಟ್ ತೊಗೊಳ್ಬೋದು ನೀವು. ಓಕೆ, ಸೊ PDF ನಿಮಗೆ ಬೇಕಿತ್ತು ಅಂತಂದರೆ ಈ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ದು ನೀವು ನನ್ನ ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯ್ನ್ ಆಗಬೇಕು. ಸೊ ಟೆಲಿಗ್ರಾಮ್ ಚಾನಲ್ ಬಯೋ ಸ್ಟಡಿ ಮೇಡ್ ಈಸಿ ಅಂತ ಇದೆ. ಓಕೆ, ಸೊ ಈ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೆ. ಸೊ ಆ ಒಂದು ಲಿಂಕ್ ಮುಖಾಂತರ ನೀವು ಟೆಲಿಗ್ರಾಮನ್ನು ಜಾಯ್ನ್ ಆದ್ರಿ ಅಂತಂದರೆ ಅದರಲ್ಲಿ ನಾನು PDFಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ಈ ಒಂದು PDFನ್ನು ಕೂಡ ಶೇರ್ ಮಾಡಿರ್ತೀನಿ. ಸೊ ನೀವು ಈ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಓದ್ಕೊಳ್ಬಹುದು. ಓಕೆ, ಎಸ್, ಸೊ ದೀಸ್ ಆರ್ ಆಲ್ 5 ಮಾರ್ಕ್ ಕ್ವೆಶನ್ಸ್. ನಾವು 6 ಮಾರ್ಕ್ನ ಕ್ವೆಶನ್ಸನ್ನು ನೋಡೋಣ. ತುಂಬ ಇಂಪಾರ್ಟೆಂಟ್ 6 ಮಾರ್ಕ್ನ ಕ್ವೆಶನ್ಸು. ಎಸ್, ಸೊ ದೀಸ್ ಆರ್ ಆಲ್ 6 ಮಾರ್ಕ್ ಕ್ವೆಶನ್ಸ್. ಎಸ್, ಸೊ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಇದಿಷ್ಟು ಏನಾಗಿತ್ತು ಅಂತಂದರೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಒಂದು
ಇನ್ಫಾರ್ಮೇಷನ್ ಆಗಿತ್ತು ನಿಮಗೆ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್. ಸೊ ಆದಷ್ಟು ಇದರಿಂದ ನಿಮ್ಗೆ ಯಾವ ಚಾಪ್ಟರ್ ನೀವು ಓದ್ಬೇಕು ಅಂದ್ಕೊಂಡಿದ್ದೀರಾ, ಪರ್ಫೆಕ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಆ ಒಂದು ಚಾಪ್ಟರನ್ನು ತೊಗೊಂಡು ಅದರಿಂದ ಎಲ್ಲ ಕ್ವೆಶನ್ಸನ್ನು ನೀವೇನು ಮಾಡಿ ಅಂತಂದರೆ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇವೆಲ್ಲ ಕ್ವೆಶನ್ಸು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಆಯ್ನೋ ಸಿಮಿಲರ್ ಇರುವಂಥದ್ದು ಒಂದು 2-3 ಸೇಮ್ ಇರುತ್ತಲ್ಲ, ಅದರಲ್ಲಿ ಯಾವುದಾದ್ರೂ ಆ 3ರಲ್ಲಿ ಒಂದೊಂದನ್ನಾದರೂ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಸೊ ಬಿಕಾಸ್ ಮ್ಯಾಥಮೆಟಿಕ್ಸಲ್ಲಿ ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ನೋಡ್ಕೊಂಡು ಹೋಗೋದಕ್ಕೆ ಇದು ಥೇರಿ ಸಬ್ಜೆಕ್ಟ್ ಅಲ್ಲ ಅಲ್ವಾ, ಬೇರೆ ಸಬ್ಜೆಕ್ಟ್ ತರಹ. ಸೊ ನೀವು ಇದಕ್ಕೆ ಪ್ರಾಕ್ಟೀಸ್ ಮಾಡಲೇಬೇಕು. ಹಾಗಾಗಿ ಎಲ್ಲ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಸೆಲೆಕ್ಟೆಡ್ ಕ್ವೆಶನ್ಸ್, ಫ್ಯೂ ಕ್ವೆಶನ್ಸ್ ಸೇಮ್ ಇರುವಂಥದ್ದು ಒಂದೊಂದನ್ನು ಪ್ರಾಕ್ಟೀಸ್ ಮಾಡಿ ಉಳಿದಿದ್ದನ್ನು ಹಾಗೆ ನೋಡಿಕೊಂಡು ಹೋಗಿ. ಓಕೆ, ಸೊ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಆಲ್ ದ ವೆರಿ ಬೆಸ್ಟ್, ಹ್ಯಾಪಿ ಲರ್ನಿಂಗ್.